ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಚಾಮುಂಡಿ ಬೆಟ್ಟ. ನಾವೀಗ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಲಲಿತಾದ್ರಿಪುರದಿಂದ ಸುಮಾರು 1.5 ರಿಂದ 2 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಮೈಸೂರು ಸಂಸ್ಥಾನದ ಇತಿಹಾಸವನ್ನು ತಿಳಿಯಲು ಇಚ್ಛಿಸುವವರಿಗೆ ಒಂದು ರೋಚಕ ಘಟನಾವಳಿಯನ್ನು ತಿಳಿಸುವುದಕ್ಕಾಗಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕುರುಹುಗಳನ್ನು ತೋರಿಸುವುದಕ್ಕಾಗಿ ಈ ಸ್ಥಳಕ್ಕೆ ಬಂದಿದ್ದೀವಿ. ಬನ್ನಿ, ಏನಾದರೂ ಕುರುಹು ಸಿಗಬಹುದಾ ನೋಡೋಣ. ಮೈಸೂರಿನ ಇತಿಹಾಸವನ್ನು ನಾವು ಕೇಳಿರೋ ಮಟ್ಟಿಗೆ ಅಥವಾ ಓದಿರೋ ಮಟ್ಟಿಗೆ 1399ರಲ್ಲಿ ಯದುವಂಶ ಪ್ರಾರಂಭವಾಯಿತು. ಯದುವಂಶದ ಮೊದಲನೇ ಅರಸ ಯದುರಾಯ. ಇವರು ಅಧಿಕಾರ ಸ್ವೀಕರಿಸಿದ ಬಗ್ಗೆ ಹಲವಾರು ಐತಿಹ್ಯಗಳಿದೆ. ಹದಿನಾಡು ಇಂದು ನಂಜನಗೂಡು ತಾಲೂಕಿನ ಒಂದು ಪುಟ್ಟ ಗ್ರಾಮ. ಹದಿನಾರು ಎಂದು ಕರೆಯುತ್ತಾರೆ. ಅದನ್ನು ಆಳುತ್ತಿದ್ದ ಅರಸರನ್ನು 14 ನಾಡು ಅರಸರೆಂದು ಕರೀತಾ ಇದ್ದರು. ಕಾಲಕ್ರಮೇಣ 14 ಆಯಿತು. ಆ ನಂತರ 16 ಆಗಿದೆ. ಈ 16 ಅರಸರು ವಿಜಯನಗರದ ಸಾಮಂತರಾಗಿದ್ದರು. ಯಳಂದೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು 14 ನಾಡುಗಳನ್ನು ಅವರು ಅದರ ಆಡಳಿತವನ್ನು ನಿರ್ವಹಿಸ್ತಾ ಇದ್ದರು. ಇಲ್ಲಿ ನೋಡಿ, ಯಾವುದೋ ಶಿಲ್ಪ ಕಾಣಿಸ್ತಾ ಇದೆ. ಅದರ ಹತ್ತಿರಕ್ಕೆ ಹೋಗಿ ನೋಡೋಣ ಬನ್ನಿ. ಎರಡು ಶಿಲ್ಪಗಳಿವೆ. ಎರಡು ಪ್ರತ್ಯೇಕ ಶಿಲ್ಪಗಳು. ಬಹುಶಃ ಮೊದಲನೆಯದು ಗರುಡ ಶಿಲ್ಪ. ಯಾರೋ ದ್ವಾರಪಾಲಕರಿದ್ದಂತೆ ಇದೆ. ಇತ್ತೀಚೆಗೆ ಇದನ್ನು ಸಂರಕ್ಷಿಸಿದ್ದಾರೆ ಅನಿಸುತ್ತೆ. ಇದೇ ಕಾರ್ಗಳ್ಳಿ ಬಸವೇಶ್ವರ ದೇವಸ್ಥಾನ. ಈ ಕಾರ್ಗಳ್ಳಿ ಬಸವೇಶ್ವರರು ಸ್ವಯಂಭೂ ಅಂತ ಸ್ಥಳೀಯರು ತಿಳಿಸ್ತಾರೆ. ಸ್ಥಳೀಯರು ಅಂದರೆ ಪಕ್ಕದ ಗ್ರಾಮವಾದಂತಹ ಲಲಿತಾದ್ರಿಪುರದವರು. ದೇವಾಲಯಕ್ಕೆ ಬೀಗ ಹಾಕಿರೋದ್ರಿಂದ ಇರುವಂತಹ ಬೆಳಕಿಂಡಿಯಲ್ಲಿಯೇ ದೇವರನ್ನು ದರ್ಶಿಸೋಣ. ಅಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಸವ ಹಾಗೂ ಇನ್ನು ಇತರ ಶಿಲ್ಪಗಳಿದ್ದು ಎಲ್ಲ ತ್ರುಟಿ ತಗೊಂಡಿದೆ, ಅಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ಇದು ಪುರಾತನ ಶಿಲೆಗಳು ಅಂತ ಹೇಳ್ಬೋದಾಗಿದೆ. ಪುರಾತನ ಶಿಲ್ಪಾಕೃತಿಗಳು ಅಂತ ಹೇಳಬಹುದು. ಇತ್ತೀಚೆಗೆ ಈ ದೇವಾಲಯವನ್ನು ಏಳಿಗೆಹುಂಡಿ ಗ್ರಾಮಸ್ಥರು ಜೀರ್ಣೋದ್ಧಾರಗೊಳಿಸಿದರು ಅಂತ ತಿಳಿದು ಬಂದಿದೆ. ಬನ್ನಿ, ಇಲ್ಲೇನಾದರೂ ಐತಿಹಾಸಿಕ ಕುರುಹುಗಳಿದೆಯಾ ನೋಡೋಣ. ಅದನ್ನು ಹುಡುಕ್ತಾ ಈ ಇತಿಹಾಸವನ್ನು ಒಂದು ಸ್ವಲ್ಪ ಚರ್ಚೆ ಮಾಡೋಣ. 16 ಅರಸರು 1399 ಮೊದಲು ಪ್ರಸ್ತುತ ಹಾಲಿ ಈಗ ಇರುವಂತಹ ಯಳಂದೂರು ತಾಲೂಕಿನ ಕೆಲವು ಪ್ರದೇಶ, ಟಿ ನರಸೀಪುರ ತಾಲೂಕಿನ ಕೆಲವು ಪ್ರದೇಶ ಹಾಗೂ ನಂಜನಗೂಡು ತಾಲೂಕಿನ ಕೆಲವು ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಈ ಸಮಯದಲ್ಲಿ ಭಾರತದ ಗುಜರಾತ್ನ ದ್ವಾರಕೆಯಿಂದ ಹೊರಟಂತಹ ವಿಜಯ ಹಾಗೂ ಕೃಷ್ಣ ಎಂಬ ಸಹೋದರರು ಈ 16ಗೆ ಬಂದು ತಲುಪಿದರು ಎಂದು ಪ್ರತೀತಿ ಇದೆ. ಇವರೇ ಒಡೆಯರ್ ವಂಶದ ಸ್ಥಾಪಕರು. ಈ ಒಡೆಯರ್ ವಂಶ ಪ್ರಾರಂಭವಾದ ಬಗ್ಗೆ 2-3 ಐತಿಹ್ಯಗಳನ್ನು ನಾವು ನೋಡಬಹುದಾಗಿದೆ. ಇವರ ಕಾಲದಿಂದ ಮೈಸೂರು ಒಡೆಯರ ಆಳ್ವಿಕೆಯ ಸ್ಪಷ್ಟ ಚಾರಿತ್ರಿಕ ಆಧಾರ ದೊರೆಯುತ್ತೆ. ಇವರ ನಂತರ ಇವರ ಪೂರ್ವದಲ್ಲಿನ ಆಡಳಿತ ಸ್ವಲ್ಪ ಭಾಗ ಅಸ್ಪಷ್ಟವಾಗಿದೆ. ಉತ್ತರ ದ್ವಾರಕಾಪಟ್ಟಣದ ರಾಜದೇವನ ಮಕ್ಕಳಾದ ಈ ಸಹೋದರರು ಯಾದವಗಿರಿಗೆ ಅಂದರೆ ಮೇಲುಕೋಟೆಗೆ ತಮ್ಮ ಮನೆ ದೇವರಾದ ನಾರಾಯಣ ಸ್ವಾಮಿಗೆ
ಸೇವೆ ಸಲ್ಲಿಸಲು ಬಂದರು. ಸೇವೆಯನ್ನು ಸಲ್ಲಿಸಿ ಕಾವೇರಿ ನದಿಯನ್ನು ದಾಟಿ 16ರಲ್ಲಿ ನೆಲೆ ನಿಂತರು. ಆ ಸಮಯದಲ್ಲಿ ಮೈಸೂರಿನ ಪಾಳೆಗಾರರಾದಂತಹ ಚಾಮರಾಜರು ಆಳುತ್ತಿದ್ದರು. ಅವರು ಅಕಾಲ ಮರಣಕ್ಕೆ ತುತ್ತಾದರು. ಆಗ ಈ ಸೀಮೆಯ ದಳವಾಯಿಯಾಗಿದ್ದ ಕಾರಗಳ್ಳಿ ಮಾರನಾಯಕನು ರಾಜಕುಮಾರಿ ದೇವಜಮ್ಮಣ್ಣಿಯನ್ನು ತನಗೆ ವಿವಾಹ ಮಾಡಿಕೊಡಬೇಕೆಂದು ಒತ್ತಾಯಪಡಿಸುತ್ತಿದ್ದಾಗ ಅದನ್ನು ಮಹಾರಾಣಿಯವರು ಒಪ್ಪದೆ ಕೆಲವು ಜಂಗಮರ ಸಹಾಯದಿಂದ ಯದುರಾಯ ಹಾಗೂ ಕೃಷ್ಣರಾಯರ ಸಂಗಡ ಸಂಧಾನವನ್ನು ಮಾಡಿಕೊಂಡು ಮಾರನಾಯಕನನ್ನು ಕೊಂದು ಯದುರಾಯರಿಗೆ ದೇವಜಮ್ಮಣ್ಣಿಯವರನ್ನು ಕೊಟ್ಟು ವಿವಾಹ ಮಾಡಿ ಆನಂತರ ಪಟ್ಟವನ್ನು ಕಟ್ಟಿದರು ಎಂಬುದು ಒಂದು ಐತಿಹ್ಯವಾದರೆ, ಮತ್ತೊಂದು ಐತಿಹ್ಯ ಕಾರ್ಗಳ್ಳಿ ಮಾರನಾಯಕನ ಮೇಲೆ ಯುದ್ಧವನ್ನು ಸಾರಿ ಯುದ್ಧದಲ್ಲಿ ಆತನನ್ನು ಕೊಂದು ಆನಂತರ ದೇವಜಮ್ಮಣ್ಣಿಯನ್ನು ಮದುವೆಯಾದದ್ದರಿಂದಾಗಿ ರಾಜ್ಯದ ಪಟ್ಟವನ್ನು ಅವರಿಗೆ ಕಟ್ಟಿದರೆಂದು ಹೇಳಲಾಗುತ್ತದೆ. ಕೆಲವು ವಿದ್ವಾಂಸರು ಕಾರ್ಗಳ್ಳಿ ಎಂಬ ಗ್ರಾಮವೇ ಇಲ್ಲವೆಂದು ಇದೆಲ್ಲ ಕಟ್ಟುಕತೆ ಎಂದು ಹೇಳುವುದೂ ಉಂಟು. ಇನ್ನು ಕೆಲವು ವಿದ್ವಾಂಸರು ಸುತ್ತಮುತ್ತಲ 3 ತಾಲೂಕುಗಳಲ್ಲಿರುವ ಕಾರ್ಗಳ್ಳಿಯಲ್ಲಿ ಯಾವುದೇ ಕುರುಹುಗಳು ಲಭ್ಯವೆಂದು ಹೇಳುವುದೂ ಉಂಟು. ಆದರೆ ವಾಸ್ತವವಾಗಿ ಇದೇ ಕಾರ್ಗಳ್ಳಿಯಾಗಿದ್ದು ಸದ್ಯ ಬೇಚರ ಗ್ರಾಮವಾಗಿದೆ. ಇಲ್ಲಿ ಯಾವುದೇ ಜನವಸತಿ ಇರುವುದಿಲ್ಲ. ಅದಕ್ಕಾಗಿ ಕ್ಷೇತ್ರ ಭೇಟಿಗಾಗಿ ಈ ಊರಿಗೆ ನಾವು ಬಂದಿದ್ದೀವಿ. ಬನ್ನಿ ಇರುವಂತಹ ಕುರುಹುಗಳನ್ನು ಹುಡುಕೋಣ. ಕಾರ್ಗಳ್ಳಿ ದೇವಾಲಯದ ಸಮೀಪ ಅಂದರೆ ಸುಮಾರು 300 ಮೀಟರ್ ವ್ಯಾಪ್ತಿಯಲ್ಲಿ ಆ 2 ಶಿಲ್ಪಗಳು ಹಾಗೂ ದೇವಾಲಯದ ಮೂರ್ತಿಗಳನ್ನು ಬಿಟ್ಟರೆ ಯಾವುದೇ ಕುರುಹುಗಳು ನಮಗೆ ದೊರೆಯಲಿಲ್ಲ. ಬನ್ನಿ ಸ್ವಲ್ಪ ಮುಂದೆ ಹೋಗಿ ಹುಡುಕೋಣ. ಇಲ್ಲೇ ಇರುವ ಫಾರ್ಮ್ ಹೌಸನ್ನು ದಾಟಿ ಸ್ವಲ್ಪ ಮುಂದೆ ತೆರಳಿದಾಗ ಈ ರೀತಿಯ ಪುರಾತನ ಶಿಲ್ಪಗಳ ಸಮೂಹವೇ ನಮಗೆ ದೊರೆಯುತ್ತದೆ. ನಾವು ಹುಡುಕುತ್ತಿದ್ದಂತಹ ಕುರುಹುಗಳೆಲ್ಲವೂ ಇಲ್ಲಿ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ ಎಂದು ಅನಿಸುತ್ತಿದೆ. ಈ ಪ್ರದೇಶದ ಸುತ್ತಮುತ್ತ ಎಲ್ಲ ಬಡಾವಣೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಜಾಗ ಮಾತ್ರ ಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೂ ಏನೋ ಕಾರ್ಯ ನಡೀತಾ ಇರೋದ್ರಿಂದ ಇಲ್ಲೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಬಿದ್ದಿದೆ. ಆದರೂ ಇಲ್ಲಿರುವಂತಹ ವೀರಗಲ್ಲು ಮಾಸ್ತಿಕಲ್ಲುಗಳಿಗೆ ಸುರಕ್ಷತೆಯನ್ನು ಒದಗಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಅಸಂಖ್ಯಾತ ವೀರಗಲ್ಲುಗಳನ್ನ ನಾವು ಇಲ್ಲಿ ನೋಡಬಹುದು. ಆದರೆ ಕೆಸರು ಜಾಸ್ತಿ ಇರೋದ್ರಿಂದ ಅದರ ಮೇಲೆ ಇರೋದನ್ನು ಸ್ಪಷ್ಟವಾಗಿ ಗುರುತಿಸೋದಕ್ಕೆ ಆಗ್ತಾಯಿಲ್ಲ. ಬನ್ನಿ ನೋಡೋಣ, ಎಷ್ಟು ಸಾಧ್ಯನೋ ಅಷ್ಟು ಗುರುತಿಸೋಣ. ಈ ವೀರಗಲ್ಲುಗಳನ್ನೆಲ್ಲ ಈ ಸ್ಥಳೀಯರು ದೇವರೆಂದೇ ಪೂಜಿಸ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟೆ. ಆದರೆ ಇದರ ಸ್ಥಿತಿಯನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ. ಬಹುಶಃ ಆ ಮರದ ಕೆಳಗೆ ಇರುವಂತಹ ವೀರಗಲ್ಲುಗಳನ್ನು ಮಾತ್ರ ಪೂಜಿಸ್ತಾ ಇರಬಹುದು. ಇಲ್ಲಿ ಅಸಂಖ್ಯಾತ ವೀರಗಲ್ಲುಗಳು ಇರೋದನ್ನು ನೋಡಿದ್ರೆ ಒಂದಾನೊಂದು ಕಾಲದಲ್ಲಿ ಇದು ವೀರರ ಭೂಮಿಯಾಗಿತ್ತು, ವೀರರ ನಾಡು ಆಗಿತ್ತು ಅಂತ ಹೇಳಬಹುದಾಗಿದೆ. ನೋಡಿ, ಎಲ್ಲ ವೀರಗಲ್ಲುಗಳು ಈ ಸಾಲಿನಲ್ಲಿ ವೀರಗಲ್ಲುಗಳನ್ನು ಜೋಡಿಸಿದ್ದಾರೆ. ಎಲ್ಲ ಕೆಸರಿನಿಂದ ಆವೃತವಾಗಿರೋದ್ರಿಂದ ಹಾಗೂ ಕೆಲವು ತ್ರುಟಿತವಾಗಿರೋದ್ರಿಂದ ಅದನ್ನು ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ನೋಡೋಣ, ಮುಂದೆ ಒಂದು ದಿನ ಸ್ವಚ್ಛಗೊಳಿಸಿದ ನಂತರ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಲ್ಲ ವಿಧದ ವೀರಗಲ್ಲುಗಳನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿರುತ್ತೆ.
ಹಸುಗಳನ್ನು ರಕ್ಷಿಸುವುದಕ್ಕಾಗಿ, ಸ್ತ್ರೀಯರ ಮಾನವನ್ನು ಕಾಪಾಡುವುದಕ್ಕಾಗಿ, ಊರಿನ ಹಿತವನ್ನು ಕಾಪಾಡುವುದಕ್ಕಾಗಿ ನಡೆದಂತಹ ಯುದ್ಧಗಳಲ್ಲಿ ಪ್ರಾಣವನ್ನು ಅರ್ಪಿಸಿದವರ ನೆನಪಿಗಾಗಿ ಹಾಕಿರುವಂತಹ ಈ ವೀರಗಲ್ಲುಗಳು. ವೀರಗಲ್ಲುಗಳನ್ನ ಸಂರಕ್ಷಿಸೋದಕ್ಕಾಗಿ ಇಲ್ಲೇನೋ ಒಂದು ಪ್ಲ್ಯಾಟ್ಫಾರಮ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಅದರಿಂದ ಹೊರಭಾಗದಲ್ಲಿ ಈ ವೀರಗಲ್ಲನ್ನು ಇಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಹೇಳೋದಕ್ಕೆ ಸದ್ಯದಲ್ಲಿ ಯಾರೂ ಸಿಗ್ತಾ ಇಲ್ಲ. ಈ ಕಲ್ಲು ಸಂಪೂರ್ಣ ಕೆಸರಾಗಿದೆ. ಹೀಗಾಗಿ ಇದನ್ನು ಸಹ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾವು ವೀರಗಲ್ಲುಗಳು ಹಾಗೂ ಇಲ್ಲಿ ನೋಡಿ ನಾವು ಹುಲಿ ಬೇಟೆಯ ವೀರಗಲ್ಲನ್ನು ನೋಡಬಹುದು. ಇತ್ತೀಚೆಗೆ ಇದು ನಾಶ ಹೊಂದಿದಂತೆ ಕಾಣಿಸ್ತಾ ಇದೆ. ಈಗ ಇದರ ಜೀರ್ಣೋದ್ಧಾರ ನಡೆಯುವಂಥ ಸಂದರ್ಭದಲ್ಲಿ ಬಹುಶಃ ನಾಶ ಆಗಿದೆ ಅಂತ ಅನಿಸುತ್ತೆ. ಇದು ಅತ್ಯಂತ ಮುಖ್ಯವಾದಂತಹ ವೀರಗಲ್ಲಾಗಿದೆ. ಯಾಕೆ ಅಂತಂದರೆ ಆ ಕಾಲಘಟ್ಟದಲ್ಲಿ ಇಲ್ಲಿ ಹುಲಿಗಳು ಇದ್ದವು ಅನ್ನೋದಕ್ಕೆ ಇದು ದಾಖಲೆಯಾಗುತ್ತೆ. ಆ ಹುಲಿ ಬೇಟೆಯು ಇವರ ಹವ್ಯಾಸವಾಗಿತ್ತು ಅಥವಾ ಊರಿನ ರಕ್ಷಣೆಗಾಗಿ ಇವರು ಅದನ್ನು ಕೊಂದರು, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇದು ಅತ್ಯಂತ ಉಪಯುಕ್ತವಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಆ ಕಾಲಘಟ್ಟದಲ್ಲಿ ಈ ಪ್ರದೇಶದಲ್ಲಿ ಹುಲಿಗಳು ಇದ್ದವು ಅಂತ ನಾವು ತಿಳ್ಕೊಬಹುದು. ಚಾಮುಂಡಿ ಬೆಟ್ಟದ ತಪ್ಪಲಾಗಿರೋದ್ರಿಂದ ಹುಲಿಗಳು ಇರೋದು ಸಹಜ ಅಂತಲೂ ಸಹ ಅನ್ನಿಸ್ಬಹುದು ನಮಗೆ. ಈ ವೀರರು ಆ ಹುಲಿಗಳೊಡನೆ ಹೋರಾಡ್ತಾ ಇದ್ರು ಅಂತ ನಾವು ಈ ವೀರಗಲ್ಲಿನಿಂದ ತಿಳಿದುಕೋಬಹುದಾಗಿರುತ್ತೆ. ಹುಲಿಯೊಡನೆ ಹೋರಾಟದಲ್ಲಿ ಈ ವೀರನು ಮರಣ ಹೊಂದಿದ್ದರಿಂದ ಅವನಿಗಾಗಿ ಈ ವೀರಗಲ್ಲನ್ನು ನಿರ್ಮಿಸಿದ್ದಾರೆ. ನೋಡಿ, ಈ ವೀರಗಲ್ಲು ಸಹ ಇತ್ತೀಚೆಗೆ ನಾಶ ಹೊಂದಿದೆ. ಇತಿಹಾಸ ಪ್ರಜ್ಞೆ ಇಲ್ಲದವರು ಬಹುಶಃ ಇದನ್ನೆಲ್ಲ ನಾಶಗೊಳಿಸಿದ್ದಾರೆ. ಇದು ಎಲ್ಲರ ಅಮೂಲ್ಯವಾದಂತಹ ಆಸ್ತಿ. ಇದನ್ನು ಉಳಿಸ್ಕೋಬೇಕಾಗಿರೋದು ಎಲ್ಲರ ಜವಾಬ್ದಾರಿ. ಇಲ್ಲಿ ಅಸ್ತವ್ಯಸ್ತವಾಗಿ ಜೋಡಿಸಿದ್ದಾರೆ. ಇಷ್ಟೆಲ್ಲ ನಾಶ ಆಗಿದೆಯಾ ಅನ್ನೋದ್ರ ಜೊತೆಗೆ ಸದ್ಯ ಇಷ್ಟಾದರೂ ಉಳಿಸಿದಾರಲ್ಲ ಅಂತ ನಾವು ಖುಷಿ ಪಡಬೇಕಾಗತ್ತೆ. ಹಲವಾರು ವಿಶೇಷವಾದಂತಹ ವೀರಗಲ್ಲುಗಳನ್ನ ನಾವು ಇಲ್ಲಿ ನೋಡಬಹುದು. ಇದ್ರ ಬಗ್ಗೆ ಮತ್ತೊಂದು ದಿನ ಚರ್ಚೆ ಮಾಡೋಣ. ಇಲ್ಲಿ ಮಹಾಸತಿ ಕಲ್ಲು ಸಹ ಇದೆ. ಅಂದರೆ ಆ ಕಾಲದಲ್ಲಿ ಇಲ್ಲಿ ಸತಿ ಪದ್ಧತಿಯು ಇತ್ತು ಅಂತ ಇದರಿಂದ ತಿಳಿದು ಬರ್ತಾ ಇದೆ. ಆದರೆ ಐಚ್ಛಿಕವೋ ಅನೈಚ್ಛಿಕವೋ ಅದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಅತ್ಯಂತ ಸುಂದರವಾದ ಶಿಲ್ಪಗಳು. ನೋಡಿ, ಈ ಥರ ವೀರಗಲ್ಲುಗಳಿಗೆಲ್ಲ ಪೂಜೆ ಸಲ್ಲಿಸಿಲ್ಲ. ಇಲ್ಲಿರುವಂತಹ ಈ ಸತಿ ಕಲ್ಲಿಗೆ
ಮಹಾಸತಿ ಕಲ್ಲಿಗೆ ಅಂದರೆ ಮಾಸ್ತಿ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಇವ್ರಿಗೂ ಸಹ ಇದು ಮಾಸ್ತಿ ಕಲ್ಲು ಅನ್ನುವಂತಹ ಅರಿವಿದೆ. ಹಾಗಿದ್ದೂ ಸಹ ಕೆಲವೆಲ್ಲ ನಾಶ ಹೊಂದಿದೆ. ಇದನ್ನೆಲ್ಲ ಜೋಪಾನ ಪಡಿಸ್ಕೋಬೇಕಾಗಿರೋದು ಎಲ್ಲರ ಜವಾಬ್ದಾರಿಯಾಗಿದೆ. ಇಲ್ಲಿ ಯಾರೂ ವಾಸ ಇಲ್ಲದೆ ಇರೋದ್ರಿಂದ ಏಳಿಗೆ ಹುಂಡಿ ಗ್ರಾಮಸ್ಥರು ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರೊಬ್ಬರ ಪ್ರಕಾರ ಸುಮಾರು 16ನೇ ಶತಮಾನದಿಂದಲೂ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ದೇವರುಗಳಿಗೆಲ್ಲ ಪೂಜೆ ಮಾಡುತ್ತಿರುವುದಾಗಿ ಇಲ್ಲಿಯೇ ಇರುವಂತಹ ಸ್ಥಳೀಯರಾದ ಶ್ರೀಯುತ ರಂಗಸ್ವಾಮಿಯವರು ತಿಳಿಸಿದರು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೈಸೂರು ವಿಭಾಗದವರು ಕಳೆದ ವರ್ಷ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಧ್ಯಯನ ಮಾಡಿ ಪುಸ್ತಕವನ್ನು ಪ್ರಕಟಿಸಿರುವುದಾಗಿಯೂ ಸಹ ಇವರು ತಿಳಿಸಿದ್ದು, ಇದೊಂದು ತುಂಬ ಸಂತಸಕರವಾದಂತಹ ವಿಚಾರ ಎನಿಸುತ್ತದೆ. ಆದರೂ ಸಹ ಇದರ ನಿರ್ವಹಣೆಯ ಬಗ್ಗೆ ಬೇಸರವೂ ಎನಿಸುತ್ತದೆ. ಈಗ ಮೈಸೂರಿನ ಇತಿಹಾಸಕ್ಕೆ ಹಿಂದಿರುಗೋಣ. ಮೈಸೂರಿನ ಇತಿಹಾಸದಲ್ಲಿ 2 ಕಾರುಗಳ್ಳಿಯ ಕಾಳಗ ಹಾಗೂ ಮಾರನಾಯಕರ ಬಗ್ಗೆ ಉಲ್ಲೇಖ ಇದೆ. ವಿದ್ವಾಂಸರಲ್ಲಿ ಕೆಲವು ಭಿನ್ನಾಭಿಪ್ರಾಯ ಇದ್ದು, ಕೆಲವರು ಈ ಎರಡೂ ಒಂದೇ ಎಂದು ಹೇಳಿದರು. ಇನ್ನು ಕೆಲವರು ಎರಡೂ ಬೇರೆ ಬೇರೆ ಕಾಲಘಟ್ಟದ್ದೆಂದು ಹೇಳುತ್ತಾರೆ. ಈಗ ಆ ಇತಿಹಾಸವನ್ನು ತಿಳಿದುಕೊಳ್ಳೋಣ. 14ನೇ ಶತಮಾನದ ಕೊನೆಯ ಭಾಗದಲ್ಲಿ, ಅಂದರೆ ಈಗಾಗಲೇ ನಾವು ತಿಳಿದುಕೊಂಡಿರೋ ಹಾಗೆ 1399ರ ಮೊದಲು, ಕಾರುಗಳ್ಳಿ, ಹದಿನಾಡು ಅಕ್ಕಪಕ್ಕದ ಪಾಳ್ಯಪಟ್ಟುಗಳಾಗಿತ್ತು. ಕಾರುಗಳ್ಳಿಯಲ್ಲಿ ಮಾರನಾಯಕ, ಹದಿನಾಡಲ್ಲಿ ಚಾಮರಾಜ ಒಡೆಯ ಎನ್ನುವರು ಆಡಳಿತವನ್ನು ನಡೆಸ್ತಾಯಿದ್ರು. ಹದಿನಾಡ ಚಾಮರಾಜ ಒಡೆಯರು ಆಕಸ್ಮಿಕವಾಗಿ ಮರಣವನ್ನು ಹೊಂದುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಪಾಳ್ಯಪಟ್ಟನ್ನು ವಶಪಡಿಸಿಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ ಮಾರನಾಯಕನು ದೇವಜಮ್ಮಣ್ಣಿಯನ್ನು ಮದುವೆ ಮಾಡಿಕೊಡ್ಬೇಕಾಗಿ ಅವರ ತಾಯಿಯನ್ನು ಪೀಡಿಸ್ತಾ ಇರ್ತಾನೆ ಹಾಗೂ ಅವ್ರಿಗೆಲ್ಲ ಹಿಂಸೆ ಕೊಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಕೆಲವು ಜಂಗಮರ ಮೂಲಕ ಉತ್ತರ ಭಾರತದಿಂದ ಬಂದಂತಹ ಈ ಯದುವಂಶದ ಸಹೋದರರನ್ನು ಸಹಾಯವನ್ನು ಬಿಡ್ತಾರೆ. ಆಗ ಯದುರಾಯ ಹಾಗೂ ಕೃಷ್ಣ ಇವರು ಮದುವೆ ಮಾಡಿಕೊಡುವಂತೆ ನಾಟಕ ಮಾಡಿ ಮಾರನಾಯಕನನ್ನು ಕರೆಸಿ ಆತನಿಗೆ ವಿಷ ಹಾಕಿ ಕೊಂದರು ಅಂತ ಒಂದು ಐತಿಹ್ಯ. ಆದರೆ ಮತ್ತೊಂದು ಐತಿಹ್ಯದಲ್ಲಿ ಆತನ ಮೇಲೆ ದಾಳಿ ಮಾಡಿ ಯುದ್ಧದಲ್ಲಿ ಸೋಲಿಸಿ ಆತನನ್ನು ಕೊಂದರು ಅಂತ ಹೇಳ್ತಾರೆ. ಹೀಗೆ ಮಾರನಾಯಕನ ಮರಣಾನಂತರ ದೇವಜಾಮಣ್ಣಿಯನ್ನು ಮದುವೆ ಮಾಡಿಕೊಟ್ಟು ಯದುರಾಯನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಎಂದು ಹೇಳ್ತಾರೆ. ಇಲ್ಲಿಂದ ಮುಂದೆ, ಅಂದರೆ ಇದು ನಡೆದದ್ದು 1399ರಲ್ಲಿ. ಇಲ್ಲಿಂದ ಮುಂದೆ ನಡೆದಂತಹ ಎಲ್ಲ ಘಟನೆಗಳಿಗೂ ಆಧಾರವಿದೆ, ದಾಖಲಾತಿಗಳಿದೆ. ಆದರೆ ಈ ಕಾರ್ಗಳ್ಳಿ ಯುದ್ಧಕ್ಕೆ ಸ್ವಲ್ಪ ದಾಖಲಾತಿಯ ಕೊರತೆಯಿಂದಾಗಿ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ. ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಿ ಇತಿಹಾಸಕಾರರು ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿ ಕೇಳ್ಕೊತಾ ಅಜ್ಞಾತವಾಗಿರುವ ಕಾರ್ಗಲ್ಲನ್ನು ತೋರಿಸಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದಿಲ್ಲ. ಸೊ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ.